ನೋಡಿ, ಮೂಡಾ ಪ್ರಕರಣದಲ್ಲಿ ಜಮೀನಿರುವಂತ ಮಾಲೀಕ ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಬಾಮೈದ, ಅದರ ಜೊತೆಗೆ ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು, ಅದರ ಜೊತೆಗೆ ಆಯುಕ್ತರು, ಅದರ ಜೊತೆಗೆ ಮುಖ್ಯಮಂತ್ರಿಗಳ ಅಂದಿನ PA ಆದಂತಹ 352 ಸೈಟ್ ಇದ್ರೂ ಕೂಡ ವಿಜಯನಗರದಲ್ಲಿ 14 ಸೈಟನ್ನ ಹಂಚಿಕೆಯನ್ನ ಯಾಕೆ ಮಾಡ್ತಾರೆ? ಆಗ ಆಯುಕ್ತರೇ ಆಗಿದ್ರು ನರೇಶ್ ಅವರು. ಮೂಡಾದಲ್ಲಿ 60-40 ಅನುಪಾತದಲ್ಲಿ 1095 ಸೈಟ್ಗಳ ಹಂಚಿಕೆ ಆಗುತ್ತೆ. 700 ಕೋಟಿಗೂ ಹೆಚ್ಚು ಮಾರುಕಟ್ಟೆಯ ದರ. ಈಗ ಬೇನಾಮಿಗಳ ಹೆಸರಿನಲ್ಲಿ ಸೈಟ್ ಹಂಚಿಕೆಯ ಬಗ್ಗೆ ಅನುಮಾನವನ್ನೇ ವ್ಯಕ್ತಪಡಿಸುತ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಅನ್ನು ನಿಮಗೆ ಮೂಡಾ ವಿಚಾರದಲ್ಲಿ ಕೊಡ್ತಾ ಇದ್ದೀವಿ. ದೇವನೂರು ಬಡಾವಣೆಯಲ್ಲಿ 352 ಸೈಟ್ ಇದ್ದರೂ ಸಹ ವಿಜಯನಗರದಲ್ಲಿ ಕಮರ್ಷಿಯಲ್ ಸೈಟ್ಗಳನ್ನ ಹೇಗೆ ಹಂಚಿಕೆಯನ್ನ ಮಾಡಿದ್ರು, ನಿಯಮ ಏನು ಹೇಳುತ್ತೆ ನೋಡಿ. ಜಮೀನು ಕಳೆದುಕೊಂಡ ಬಡಾವಣೆಯಲ್ಲೇ ಪರಿಹಾರವನ್ನ ಕೊಡಬೇಕು. ಬಡಾವಣೆ ಮಾಡೋದಾದ್ರೆ ಕಾಯ್ದೆ ಏನು ಹೇಳುತ್ತೆ? ಪರಿಹಾರ ರೂಪದಲ್ಲಿ ಕಮರ್ಷಿಯಲ್ ಸೈಟ್ಗಳನ್ನ ಕೊಡೋ ಹಾಗಿಲ್ಲ. ನಿಯಮ ಉಲ್ಲಂಘನೆ ಆಗುತ್ತೆ ಇಲ್ಲಿ ಪಾರ್ವತಿ ಅವರಿಗೆ ಕೊಡುವಂತ ವಿಚಾರದಲ್ಲಿ. 352 ಸೈಟ್ ಖಾಲಿ ಇದೆ, ಅಲ್ಲಿ ಫುಲ್ ಆಗಿದೆ ಅಂತಂದ್ರೆ ಬೇರೆ ಕಡೆ ಕೊಡಬಹುದು. ಆದ್ರೆ ಅಲ್ಲಿ ಇನ್ನೂ 352 ಸೈಟ್ಗಳಿದ್ದಾಗಲೂ ಸಹ ಕಮರ್ಷಿಯಲ್ ಸೈಟ್ಗಳ ರೀತಿಯಲ್ಲಿ ವಿಜಯನಗರದಲ್ಲಿ ಕೊಡ್ತಾರೆ. ಯಾಕೆ? ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಕಾನೂನು ಬಾಹಿರವಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆ. ಪಾರ್ವತಿಯವರ ಮಗ ಯತೀಂದ್ರ ಅವರು ಕೂಡ ವರುಣಾ ಕ್ಷೇತ್ರದ ಶಾಸಕರಾಗಿದ್ರು. ಈ ಹಂಚಿಕೆ ಮಾಡಬೇಕಾದ್ರೆ ಮೂಡಾ ಮಂಡಳಿಯ ಸದಸ್ಯರು ಕೂಡ ಆಗಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಆಗ ಪಾರ್ವತಿಯವರ ಪತಿ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ರು ಅಂತ ಹೇಳ್ತಾರೆ. ಇದೇ ವೇಳೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂತ ಹೇಳಿಕೊಳ್ಳುವ ದಿನೇಶ್ ಕುಮಾರ್ ಅವರು ಕೂಡ ಮೂಡಾದಲ್ಲಿ ಪ್ರಭಾವ ಬಳಸಿದ್ರು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬೆಳವಣಿಗೆ ಈ ವಿಚಾರದಲ್ಲಿ. ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಆಯುಕ್ತರು. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. 700 ಕೋಟಿ ಅನ್ನುವಂತ ಲೆಕ್ಕ ಹೇಳ್ತಾರೆ ಅವರು. ಪಟ್ಟಬದ್ಧ ಹಿತಾಸಕ್ತಿಗಳ ಪ್ರಭಾವಕ್ಕೆ ಮಣಿದು ನಿಯಮ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಯಾರ್ದು ಪಟ್ಟಬದ್ಧ ಹಿತಾಸಕ್ತಿಗಳು? ಯಾರ ಪ್ರಭಾವ? ಬಹಳ ಬರುತ್ತೆ ಅಲ್ವಾ? ಪಟ್ಟಬದ್ಧ ಹಿತಾಸಕ್ತಿಗಳು ಯಾರದ್ದು, ಪ್ರಭಾವ ಯಾರದ್ದು ಅನ್ನೋದು ಬೇಕಾಗತ್ತೆ. 60-40 ಅನುಪಾತದಲ್ಲಿ 1095 ಸೈಟ್ ಹಂಚಿಕೆಯನ್ನ ಮಾಡ್ತಾರೆ. ಅದರ ಬೆಲೆ ಈಗ 700 ಕೋಟಿ. ಅದು ಕೂಡ ಬೇನಾಮಿಯ ಹೆಸರಿನಲ್ಲಿ 1095 ಸೈಟ್ಗಳ ಹಂಚಿಕೆ ಆಗಿದೆ ಅಂತ ಹೇಳ್ತಾರೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವಧಿಯಲ್ಲಿ ಆಗಿರೋದು ಅಂತ ಹೇಳ್ತಾರೆ. ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಪತ್ನಿಗೂ ಕೂಡ ಸೈಟ್ ಅನ್ನ ನೀಡುತ್ತಾರೆ. ಅವರಿಗೂ ಕೂಡ ಕೊಟ್ಟಿದ್ದಾರೆ ಅಂತ. ಒಟ್ಟು 700 ಕೋಟಿ ಹಗರಣ ಬಯಲಿಗೆ ಬಂದಿದೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಎಷ್ಟು? 700 ಕೋಟಿ. 1095 ಸೈಟ್ಗಳ ಮೌಲ್ಯ 700 ಕೋಟಿಗೂ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಬೇನಾಮಿಗಳ ಕೈಯಲ್ಲಿ ಅರ್ಜಿ ಹಾಕಿಸಿ ಅವರೆಲ್ಲರಿಗೂ ಕೂಡ ಮನಬಂದಂತೆ ಸೈಟ್ ಹಂಚಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೆ ಮೂಡಾ ನಂಟಿದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ರಿಯಲ್ ಎಸ್ಟೇಟ್ನವರ ಜೊತೆಗೆ ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಬೇನಾಮಿಗಳಿಗೆ ಮನಬಂದಂತೆ ಸೈಟ್ ಹಂಚಿಕೆಯನ್ನ ಮಾಡಿದ್ದಾರೆ. ಮೂಡಾ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ತಾರೆ. ಲಂಚದ ರೂಪದಲ್ಲಿ ಐಷಾರಾಮಿ ವಸ್ತು ಪಡೆದಿರುವಂತ ಆರೋಪ ಇಲ್ಲಿ ಉಲ್ಲೇಖ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇಲ್ಲಿಯವರೆಗೂ ಕೂಡ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇತ್ತು, ಇದು 1500 ಕೋಟಿಯ ಹಗರಣ ಅಂತ ಹೇಳಿ. ಫೈನಲಿ ಒಂದು ಫಿಗರಿಗಂತೂ ಇಡಿ ಅವರು ಬರ್ತಾ ಇದ್ದಾರೆ, ಇದು 700 ಕೋಟಿಗೂ ಅಧಿಕವಾಗಿರುವಂತ ಹಗರಣ ಅಂತ ಹೇಳಿ. ಅಂದ್ರೆ ಒಂದು ಲೆಕ್ಕ ಅಂತೂ ಸಿಕ್ಕಂಗಾಗಿದೆ. 1095 ಸೈಟ್ಗಳು ಇದರಲ್ಲಿ ಬೇನಾಮಿಗಳಾಗಿದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಅಂತೂ ಸ್ಪಷ್ಟತೆ ಇದೆಯಲ್ವಾ ಈಗ? ಖಂಡಿತ ಅರುಣ, ಯಾಕೆಂದ್ರೆ ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಅಧಿಕಾರಿಗಳು ಬರೆದಿರುವಂತಹ ತನಿಖಾ ವರದಿ ಏನಿತ್ತು, ತನಿಖಾ ವರದಿ ಮತ್ತು ಪತ್ರ, ಇಡೀ ಪ್ರಕರಣದ ಸಾರಾಂಶ ಇಲ್ಲಿಯವರೆಗೆ 1990 ನಾವು ಮಾಡಿದಂಥ ತನಿಖೆ ಏನಿತ್ತು, ಆ ತನಿಖೆಗೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಯಾವ್ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳು ತಮ್ಮ ತನಿಖಾ ಪತ್ರದಲ್ಲಿ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ವಿವರಣೆಯನ್ನ ಕೊಡೋ ಸಂದರ್ಭದಲ್ಲಿ ಆಗಿರೋಂಥ ಭ್ರಷ್ಟಾಚಾರ ಇರ್ಬೋದು, ಜೊತೆಗೆ ಅದರಲ್ಲಿ ಮಾಡ್ಕೊಂಡಂಥ ಬೇರೆ ಬೇರೆಯ ಪರಿಹಾರ ವಿಚಾರದಲ್ಲಿ ಇರ್ಬೋದು, ಫಲಾನುಭವಿಗಳಿರ್ಬೋದು, ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಯಾಕೆಂದ್ರೆ 1997 2003 ಅಂದರೆ 1997 ಆದ ನಂತರ 2001ರಲ್ಲಿ ಮತ್ತು 2003 ಮತ್ತು 2004ರಲ್ಲಿ ಆದಂಥ ಬೇರೆ ಬೇರೆ ಬೆಳವಣಿಗೆಗಳಿತ್ತು. ಆ ಬೆಳವಣಿಗೆಗಳ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಅದಾದ ಬಳಿಕ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಮರುಹಂಚಿಕೆ ಮಾಡೋ ಸಂದರ್ಭದಲ್ಲಿ 1095 ಸೈಟ್ಗಳನ್ನು ಮರುಹಂಚಿಕೆ ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಅದೆಲ್ಲ ಕೂಡ ಅಕ್ರಮವಾಗಿ ಬೇನಾಮಿಗಳ ಹೆಸರಿನಲ್ಲಿ ಇದನ್ನೆಲ್ಲ ಕೂಡ ಮರುಹಂಚಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪವನ್ನು ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಅದರಲ್ಲಿ ಆಗಿನ ಮೂಡಾದ ಅಧ್ಯಕ್ಷ ಅಂದರೆ ಈ
ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಮುಡಾದ ಅಧ್ಯಕ್ಷರಾಗಿ ಮರಿಗೌಡ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಪತ್ನಿಯನ್ನ ಹೆಸರದಲ್ಲೂ ಕೂಡ ಈ ರೀತಿಯ ಅಕ್ರಮವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಡಾದ ಮಾಜಿ ಆಯುಕ್ತ ದಿನೇಶ್ ಅವರು ಸಾಥನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಇಡೀ ಪ್ರಕರಣದ ತನಿಖೆ ಮತ್ತು ತನಿಖೆಯ ಸಾರಾಂಶಗಳು ಈಗ ಎಡಿಜಿಪಿ ಲೋಕಾಯುಕ್ತ ಅವರ ಕೈಗೆ ಸೇರಿದೆ. ಅವರು ತನಿಖಾ ವರದಿ ಅಂದ್ರೆ ಅವರು ಇದೇ ಡಿಸೆಂಬರ್ 23ನೇ ತಾರೀಕು ಲೋಕಾಯುಕ್ತ ಕೋರ್ಟ್ಗೆ ಒಂದು ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಷನ್ ಅನ್ನ ಮಾಡಲಿಕ್ಕೆ ಗಡುವನ್ನ ಕೋರ್ಟ್ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಫೈನಲ್ ರಿಪೋರ್ಟ್ ಅನ್ನ ಕೊಡ್ತಾರೆ, ಕ್ಲೋಸರ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ವರದಿಯನ್ನ ಲೋಕಾಯುಕ್ತದ ಅಧಿಕಾರಿಗಳು ಅಂಗೀಕರಿಸ್ತಾರ ಅಂದ್ರೆ ಅದನ್ನ ಅವರು ಸ್ವೀಕರಿಸ್ತಾರ, ಅದರ ತನಿಖೆಯ ಮಾಹಿತಿಗಳನ್ನ ತಮ್ಮ ಫೈನಲ್ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದರಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು, ಈಗ ಜಮೀನು ಹೇಗೆ ಮಾರಾಟ ಆಯಿತು, ಮಾರಾಟ ಆದ ನಂತರ ಕೃಷಿ ಜಮೀನು ಅಂತ ಹೇಗೆ ಇದನ್ನು ತೆಗೆದುಕೊಂಡ್ರು, ಬಡಾವಣೆ ನಿರ್ಮಾಣ ಆದಾಗಲೂ ಕೂಡ ಇದನ್ನ ಕೃಷಿ ಜಮೀನು ಅಂತ ಹೇಗೆ ಮಾರಾಟವನ್ನ ಮಾಡಿದ್ರು, ಇದರಲ್ಲಿ ತಹಶೀಲ್ದಾರ್ ಅವರ ಪಾತ್ರ ಹೇಗೆ ಬರುತ್ತೆ, ಜಿಲ್ಲಾಧಿಕಾರಿಗಳ ಪಾತ್ರ ಹೇಗೆ ಬರುತ್ತೆ, ಅದಾದ ನಂತರ ಇದನ್ನ ದಾನ ರೂಪದಲ್ಲಿ ಕೊಡ್ತಾರೆ, ದಾನದ ರೂಪದಲ್ಲಿ ಪಡೆದುಕೊಂಡ ನಂತರ ಅರ್ಜಿಗೆ ಪರಿಹಾರದ ರೂಪದಲ್ಲಿ ಸಲ್ಲಿಕೆಯನ್ನ ಮಾಡ್ತಾರೆ. ಈ ಪರಿಹಾರದ ರೂಪದಲ್ಲಿ ಬಂದ ನಂತರ 14 ಸೈಟ್ಗಳನ್ನು ಹೇಗೆ ತೆಗೆದುಕೊಳ್ತಾರೆ, ಈ 14 ಸೈಟ್ಗಳನ್ನ ಎಲ್ಲಿ ಕೊಡಬೇಕಾಗಿತ್ತು, ಎಲ್ಲಿ ಕೊಟ್ಟರು, ಉದ್ದೇಶಪೂರ್ವಕವಾಗಿ ಇದರಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳ ಪ್ರಭಾವದಿಂದಾಗಿ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಹಾಗಿದ್ದಾಗ ಪಟ್ಟಬದ್ಧ ಹಿತಾಸಕ್ತಿಯ ಪ್ರಭಾವ ಅಂದರೆ ಯಾರದ್ದು? ಇಟ್ಸ್ ಎ ಕೋರ್ಟ್. ಯಾರದ್ದು? ಯಾರು ಇಲ್ಲಿ ಪ್ರಭಾವವನ್ನು ಬೀರಿದ್ರು? ಆಯುಕ್ತರ ಮೇಲೆ, ತಹಶೀಲ್ದಾರರ ಮೇಲೆ, ಜೊತೆಗೆ ಜಿಲ್ಲಾಧಿಕಾರಿಯ ಮೇಲೆ ಯಾರ ಪ್ರಭಾವ ಬೀರಿದ್ರು? ಯಾತಕ್ಕೋಸ್ಕರ ಕೆಸರೆ ಗ್ರಾಮದಲ್ಲಿ ಆ ಬಡಾವಣೆ ನಿರ್ಮಾಣ ಮಾಡಿದರೆ 352 ಸೈಟ್ಗಳು ಅಲ್ಲೇ ಇರಬೇಕಾದಂಥ ಸಂದರ್ಭದಲ್ಲಿ ಕಮರ್ಷಿಯಲ್ ಸೈಟ್ಗಳ ರೀತಿಯಲ್ಲಿರುವಂಥ ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ಗಳನ್ನು ಕೊಡುವಂಥ ಮಟ್ಟಕ್ಕೆ ಬಂದಿದ್ದಾದರೂ ಯಾಕೆ? ಕೇವಲ 14 ಸೈಟ್ಗಳ ವಿಚಾರ ಅಲ್ಲ, ಈಗ 1095 ಸೈಟ್ಗಳು ಕೂಡ ಬೇನಾಮಿ ಅನ್ನುವಂಥದ್ದನ್ನು ಇಡಿ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಸಾರಾಂಶದಲ್ಲಿ ಲೋಕಾಯುಕ್ತ ಕೊಟ್ಟಂಥ ಪತ್ರದಲ್ಲಿ 1095. ಹಾಗಿದ್ದಾಗ ಯಾರ ಬೇನಾಮಿ ಮೇಲಿದೆ ಎಲ್ಲ ಸೈಟ್ಗಳು? ಯಾವೆಲ್ಲ ನಾಯಕರು ಬೇನಾಮಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ? ಯಾರೆಲ್ಲ ಋಣ ಸಂದಾಯವನ್ನು ಇದರಲ್ಲಿ ಮಾಡಿದ್ದಾರೆ? ಯಾತಕ್ಕೋಸ್ಕರ ಋಣ ಸಂದಾಯ ಮಾಡುವಂಥ ಪರಿಸ್ಥಿತಿ ಬಂತು? ಯಾರ ರಕ್ಷಣೆ ಮಾಡುವಂಥ ಪರಿಸ್ಥಿತಿಗೆ ಬಂತು? ಪಾರ್ವತಿಯವರನ್ನು ಮುಂದೆ ಇಟ್ಕೊಂಡು ಅವರ ಹೆಸರಿನಲ್ಲಿ ಇನ್ನುಳಿದವರು ಯಾರ್ಯಾರೋ ಸಹಿಯನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾದರೂ ಯಾಕೆ? ಯಾರ ಋಣ ಸಂದಾಯಕ್ಕೋಸ್ಕರ, ಯಾರ ಪ್ರಭಾವಕ್ಕೋಸ್ಕರ, ಯಾರಿಗೋಸ್ಕರ? ಕ್ವಶನ್ ಮಾರ್ಕ್. ಯಾರಿಗೋಸ್ಕರ? ತೆರೆಯ ಮೇಲೆ ಕಾಣಿಸ್ತಾ ಇರುವಂಥದ್ದು ಬೇರೆ, ತೆರೆಯ ಹಿಂದೆ ಇರುವಂಥವ್ರು ಯಾರು? ಅದು ತನಿಖೆಯಿಂದ ಬರಬೇಕಾಗಿರೋದು. ಈಗ ಮೇಲ್ನೋಟಕ್ಕೆ ಇಡಿ ಹೇಳ್ತಾ ಇರುವಂಥದ್ದು ಇಷ್ಟೇ. ದೇವರಾಜ್ ಅವರು ಮಾರಾಟ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ನಿಯಮಗಳ ಪಾಲನೆಯನ್ನ ಮಾಡಿಲ್ಲ, ಒಂದು ಪತ್ರ ಕೊಟ್ಟರು ಆಗೋಯ್ತವರದ್ದು. ಅಲ್ಲಿಂದ ಮಾರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೂ ಕೂಡ ಬಡಾವಣೆಯಲ್ಲಿ ತೆಗೆದುಕೊಂಡಿರುವಂಥ ಜಮೀನಾಗಿದ್ದಾಗಲೂ ಸಹ ಅದನ್ನು ಕೃಷಿ ಭೂಮಿ ಅಂತ ಮಾರಾಟ ಮಾಡಿದ್ರು. ಇದರಲ್ಲಿ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಪಾತ್ರ ಹೇಗೆ ಬಂತು? ಹೇಗೆ ಅಲ್ಲಿ ಬಡಾವಣೆ ಆಗಿದ್ರೂ ಕೂಡ ಅದನ್ನು ಕೃಷಿ ಜಮೀನಂತ ಹೇಗೆ ಮಾಡಿಕೊಟ್ರು? ಆಯುಕ್ತರು ಈ ವಿಚಾರದಲ್ಲಿ ಬಂದಾಗ ಅಷ್ಟೊಂದು ಆಸಕ್ತಿಯನ್ನು ಯಾಕೆ ತಗೊಂಡ್ರು? 2014ರಲ್ಲಿ ಆಸಕ್ತಿಯನ್ನು ತೆಗೆದುಕೊಂಡು ವಿಜಯನಗರ ಬಡಾವಣೆಯಲ್ಲೇನೆ ಸೈಟ್ಗಳನ್ನು ಕೊಡುವಂಥ ಮಟ್ಟಕ್ಕೆ ಯಾಕೆ ಹೋದ್ರು? ಪಾರ್ವತಿಯವರ ಅವರ ಹೆಸರಿನಲ್ಲಿ ನಕಲಿ ಸಹಿಯನ್ನು ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ಇದರ ಯಾವುದೋ ಪಟ್ಟಬದ್ಧ ಹಿತಾಸಕ್ತಿ ಇದೆ ಅನ್ನುವಂಥದ್ದನ್ನು ಇಡಿ ಅವರು ತಮ್ಮ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ಇದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ, ಏನು, ಎತ್ತ ಇವೆಲ್ಲವೂ ಕೂಡ 5W ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕಾಗಿದೆ. ಲೋಕಾಯುಕ್ತರು ಇದನ್ನೆಲ್ಲ ಹುಡುಕಿದಾರಾ? ಇದಕ್ಕೆ ಸಾಕ್ಷ್ಯಗಳು, ದಾಖಲೆಗಳು ಲಭ್ಯವಾಗ್ತಾ ಇದೆ ಈಗ. ಕಾರಣ ದೇವರಾಜು ಹೇಳಿರುವಂಥ ಸುಳ್ಳುಗಳು ಹೇಗೆ ಅಂತ ಹೇಳಿ, ಮಲ್ಲಿಕಾರ್ಜುನ ಸ್ವಾಮಿಗಳು ಸುಳ್ಳು ಹೇಳಿದ್ದ ಹೇಗೆ ಅಂತ ಹೇಳಿ, ಅದರ ಜೊತೆಗೆ ಆಯುಕ್ತರು ಹೇಳಿರುವಂಥ ಸುಳ್ಳುಗಳು ಹೇಗೆ ಅಂತ ಹೇಳಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ. ಈ ಪತ್ರದಲ್ಲೆಲ್ಲವೂ ಕೂಡ ಉಲ್ಲೇಖಗಳು ಆಗಿದೆ.